हवा करे हवा करे वो सम्या का बुझा जिसका हिफाजत हवा करे इंसान मर के हिफाजत खुदा करे अंದ್ರು ये मुझे मालूम नहीं बाबा ये कर्नाटक है कन्नड़ में बोलो ಇದು ನಿನಗೆ ಅರ್ಥ ಆಗಲಿಲ್ಲ ತಿಳಿಲಿಲ್ಲ ರಜೆ ಈ ಮಾತಿನ ತಾತ್ಪರ್ಯ ಇಷ್ಟ ಅದ ಎಷ್ಟದ ಆ ಹಾಲ ಸಿದ್ದನ ಗುಡಿ ಒಳಗ ಉರಿಯುವಂತ ನಂದಾದೀಪ ಗರ್ಭಗುಡಿ ಆಶ್ರಯ ಇರೋ ತನಕ ಗಾಳಿ ಭಯ ಅದಕ್ಕಿರಂಗಿಲ್ಲ ನಂದಾದೀಪಕ್ಕ ಹೌದಾ ಹಂಗ ಒಂದ್ ಏನಾದ್ರೂ ನಾವು ಸತ್ಕಾರ್ಯ ಸತ್ಸಂಗ ಮಾಡ್ಬೇಕಂದ್ರ ಹೌದು ಭಗವಂತನ ಆಶೀರ್ವಾದ ಇದ್ದಿದ್ದ ಕರೆ ಆದ್ರ ಯಾರಿಗೆ ಯಾರು ಅಂಜುದು ಬೇಕಾಗಿಲ್ಲ ಅಂತೇಳಿ ಕಬೀರ್ ದಾಸ್ ಮಹಾರಾಜ್ ಹೇಳ್ತಾರ ಹೌದು ಅದಕ್ಕಿರ್ಲಿ ಇರ್ಲಿ ಬಹಳ ಮಾತಾಡೋದು ಬೇಕಾಗಿಲ್ಲ ನೇರವಾಗಿ ವಿಷಯ ಕಡೆ ಬರೋನು ಏನ್ರಿಪ್ಪ ವಿಷಯ ಮಲ್ಲಣ್ಣ ಮನುಷ್ಯಾಗ ಆಸೆ ಅನ್ನುವಂಥದ್ದು ಇರ್ಬೇಕು ಆಸೆ ಇರ್ಬೇಕಲ್ಲಪ್ಪ ಹೌದಲ್ಲ ಇರ್ಬೇಕು ಆಸೆ ಅನ್ನುವಂಥದ್ದು ಇರ್ಬೇಕು ಮನುಷ್ಯಾಗ ಇನ್ನೊಂದದ ಏನದ ದುರಾಸೆ ಅನ್ನುವಂಥದ್ದು ಇರಬಾರ್ದು ಸರ್ ಆಸೆ ಹೆಂಗ ಮತ್ತು ದುರಾಸೆ ಹೆಂಗ ಆಸೆ ಹೆಂಗ ದುರಾಸೆ ಹೆಂಗಂದ್ರ ಹೌದು ಯಾವ ನವಲಗುಂದ ನಾಗಲಿಂಗ ಸ್ವಾಮಿಗಳು ಅಪ್ಪವರು ಒಂದು ಊರೊಳಗೆ ಭಿಕ್ಷಾಕ್ ಹೋಗಿದ್ರು ಭಿಕ್ಷೆ ಬೇಡಕ್ ಹೋದ್ರು ಹೋದ ಟೈಮ್ದೊಳಗ ಬಡವಿ ಗಂಗಮ್ಮನ ಮನೆ ಮುಂದ ನಿಂತು ಭವತಿ ಭಿಕ್ಷಾಂದಿ ಅಂದ್ರು ಹೌದು ಅಂದಾಗ ಬಡವಿ ಗಂಗಮ್ಮ ಹೇಳ್ತಾಳ ಏನ್ ಹೇಳಿದಪ್ಪ ಯಪ್ಪ ನನಗ ಊಟ ಮಾಡಾಕ ಅನ್ನ ಇಲ್ಲ ಒಪ್ಪತ್ತು ಊಟಕ್ಕೆ ಫಿರಿಯಾಗಿನಿ ನಿನಗೆಲ್ಲಿ ನೀಡಲಿ ಮುಂದಿನ ಮನೆಗೆ ಹೋಗಂದ್ರು ಹೌದು ಅಂದ ಕಾಲಕ್ಕ ನವಲಗುಂದ ನಾಗಲಿಂಗ ಸ್ವಾಮಿಗಳು ಗಂಗಮ್ಮನ ಮನೆ ಮುಂದೆ ಹಠ ಹೋದ್ರು ಘಟ ಬಿಡ್ಲಾರ್ದಂಗ ನಿನ್ನ ಮನೆಯಂದ ಏನಾಯ್ತು ನೀಡು ಏನೇ ಇರ್ಲಿ ನೀಡು ಇವತ್ತು ನಿನ್ನ ಮನೆಯಂದ ಸ್ವೀಕಾರ ಮಾಡಿ ಮುಂದಿನ ಮನೆಗೆ ಹೋಗ್ತೀನಿ ಅಂದ್ರು ಅಂದ ಕಾಲಕ್ಕ ಆ ಬಡವಿ ಗಂಗಮ್ಮ ಏನ್ ಮಾಡಿದಳಂದ್ರ ಆ ರೊಟ್ಟಿ ಮಾಡಿದಂತ ಕಲ್ಲಿತ್ತಲ್ಲ ಆ ಕಲ್ಲನ್ನ ತಗೊಂಡ್ ಬಂದು ಆ ನವಲಗುಂದ ನಾಗಲಿಂಗ ಸ್ವಾಮಿಗಳ ಕೈಯಾಗ ಕೊಟ್ಟ ಕಾಲಕ್ಕೆ ನವಲಗುಂದ ನಾಗಲಿಂಗ ಸ್ವಾಮಿಗಳು ಚರ ನಾಲ್ಗಿ ಹಚ್ಚಿ ನೆಕ್ಕಿದ್ರು ನೆಕ್ಕಿ ಆ ಗಂಗಮ್ಮನ ಕೈಯಾಗ ಕೊಟ್ರು ರೊಟ್ಟಿ ಕಲ್ಲ ಕೊಟ್ಟ ಕಾಲಕ್ಕ ರೊಟ್ಟಿ ಕಲ್ಲು ಏನು ಕೊಟ್ಟಳಲ್ಲ ಆ ಕಲ್ಲು ಹೋಗಿ ಆ ಜಾಗ ಕಿಡುದ್ರೊಳಗ ಬಂಗಾರ ಕಲ್ಲಾಯ್ತು ರೊಟ್ಟಿ ಬಡಿಯುವಂತ ಕಲ್ಲು ಬಂಗಾರ ಕಲ್ಲಾಯ್ತು ಅವಾಗೀಕಿ ಬಡಿವಿ ಗಂಗಮ್ಮ ಎಣಿದ್ದಳು ನೋಡು ಶ್ರೀಮಂತಳು ಗಂಗಮ್ಮ ಆದಳು ಊರಿಗೆ ಶ್ರೀಮಂತಳು ಹೊಲ ಮನಿ ಎಲ್ಲಾ ಕೊಂಡ್ಕೊಂಡು ಶ್ರೀಮಂತಳಾದಳು ಬಂಗಾರ ಕಲ್ಲು ಮಾರಿ ಹಿಟ್ಟಿನ ಬಂಗಾರ ಕಲ್ಲು ಮಾರಿ ದೊಡ್ಡ ಶ್ರೀಮಂತಳಾದಳು ಮುಂದೊಂದು 5-6-7 ತಿಂಗಳು ಬಿಟ್ಟು ವಾಪಸ್ ಅದೇ ಮನೆಗೆ ಬರ್ತಾನ ಅವನೇ ನವಲಗುಂದ ನಾಗಲಿಂಗ ಸ್ವಾಮಿಗಳು ಮನೆಗೆ ಬಂದು ಮತ್ತೆ ಭವತಿ ಭಿಕ್ಷಾಂದಿ ಅಂತಾನ ಅಂದ ಕಾಲಕ್ಕ ಆ ಶ್ರೀಮಂತಳ ಗಂಗಾ ಮಿದ್ದಳು ನೋಡು ಏನ್ ಮಾಡಿದ್ರು ಮಣ್ಣಿ ಸಣ್ಣ ಕಲ್ಲು ಕೊಟ್ಟಿನಿ ರೊಟ್ಟಿ ಕಲ್ಲ ಸಾಂದ್ ಕೊಟ್ಟಿನಿ ಅದು ಬಂಗಾರದ ಕಲ್ಲು ಆಗ್ಯದ ಇವತ್ತು ದೊಡ್ಡ ಕಲ್ಲು ಕೊಡಬೇಕು ಅಂತೇಳಿ ದೊಡ್ಡ ಕಲ್ಲು ಎತ್ತಿ ತಂದು ಕೊಟ್ಟಳು ಖಾರ ಕುಟ್ಟು ಕಲ್ಲ ತಿಣಿಕ್ಯಾಡಿ ಎತ್ತಿ ತಂದು ಸ್ವಾಮಿ ಕೈಯ ಕೊಟ್ಟಳು ನವಲಗುಂದ ನಾಗಲಿಂಗ ಸ್ವಾಮಿಗಳು ಮತ್ತೆ ತಮ್ಮ ಯಥಾ ಪ್ರಕಾರ ನಾಲಿಗೆ ಹಚ್ಚಿ ನೆಕ್ಕಿದ್ರು ಹೊಟ್ಟಿ ಉರಿಯಾಕತ್ತು ಅವಾಗ ನವಲಗುಂದ ನಾಗಲಿಂಗ ಸ್ವಾಮಿಗಳು ಹೇಳ್ತಾರ ಬಡವಿ ಗಂಗಮ್ಮಗ ಏನಂತ ಹೇಳಿದ್ರು ಹೆಂಗ ನನ್ನ ಹೊಟ್ಟಿ ಉರ್ದೈತಿ ನೋಡು ಬರೋ ವರ್ಷ ಅನ್ನೋದ್ರಾಗ ನಿನ್ನ ಮಣಿ ಎಲ್ಲ ಉರ್ಕೋತ ಹೋಗ್ಲಿ ಅಂತ ಆಶೀರ್ವಾದ ಮಾಡಿದ ಹೌದಾ ಯಾಕತ್ತಿಳಿ ಮನುಷ್ಯಾಗ ಆಸೆ ಅನ್ನುವಂಥದ್ದು ಇರಬೇಕು ದುರಾಸೆ ಅನ್ನುವಂಥದ್ದು ಇರಬಾರ್ದು ಮತ್ತೆ ಅಲ್ಲಿಗೆ ಬಂದಳು ಅದಕ್ಕಿರ್ಲಿ ನೇರವಾಗಿ ವಿಷಯಕ್ಕೆ ಕಡೆ ಬರೋನು ಏನ್ ಕೇಳ್ಯಾರಿ ಸರ್ಜೋಡಿ ಕಲಾವಂತರು ಹೋದ ಪಡೆದೊಳಗ ಆ ಕಮಿಟಿ ನಿರ್ಣಯ ತಗೊಂಡು ಬಹಳ ಚಂದ ವಿಷಯ ಪ್ರಶ್ನೆ ಘರ್ಷಣೆ ಒಳಗ ಪ್ರಶ್ನೆ ಬಹಳ ಚಂದ ಕೇಳಿದ್ರು ಏನ್ ಕೇಳ್ಯಾರಿ ಯಾವನ್ನ ನಪ್ಪ ಯೋಗಿನದ ಅಮೋಘ ಸಿದ್ಧನ ಬಗ್ಗೆ ಬಹಳ ಚಂದ ಕೇಳಿದ್ರು ಏನು ಪ್ರಶ್ನೆ ಕೇಳಿದ್ರ ಯಾವನ್ನ ನಪ್ಪ ಯೋಗಿನದ ಅಮೋಘ ಸಿದ್ಧ ಸಾಕ್ಷಾತ್ ಕೈಲಾಸದೊಳಗೆ ಹುಟ್ಟಿ ಬಂದ ಕಾಲಕ್ಕ ತಾಯಿ ಪಾರ್ವತ ದೇವಿ ಇವನ ಭಕ್ತಿ ನೋಡಿ ಪರಮಾತ್ಮ ಕೇಳ್ತಾಳ ಏನಂತೇಳಿ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಏನು ಹುಟ್ಟಿ ಬಂದಿಲ್ಲ ಇವನ ಹೆಸರು ಏನಿಡುನು
ಅಂದ ಕಾಲಕ್ಕ ಭಗವಂತ ಹೇಳ್ತಾನ, ಏನ್ ಹೇಳ್ದ? 7 ಯುಗದಾಗ ಹುಟ್ಟಿ 7 ಅವತಾರವನ್ನು ತೊಟ್ಟು ಅಮೋಘವಾದಂತ ಭಕ್ತಿ ಮಾಡ್ಯಾನ. ಇವನ ಹೆಸರು ಅಮೋಘ ಸಿದ್ಧ ಅಂತಿಡು ನಂದಳು. ಹೌದೌದು. ಎಷ್ಟು ಕಾಲಕ್ಕೆ ತಾಯಿ ಪಾರ್ವತ ದೇವಿ ಬಟ್ಟಿದ್ದವನು ಬೆಟ್ಟ ಮಾಡಿ ಮಗನ ಮೇಲೆ ಸಂಶಯ ಪಟ್ಟುಕೊಂಡು ಹೌದು ಮಗನಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತಾಳ. ಏನಂತ ಕೇಳಿದ್ಳು? ಮಗು ಸಿದ್ಧ ಏನ ತಂದಿ ಮೇಲೆ ಹೆಚ್ಚು ಪ್ರೀತಿ ಆಯ್ತು, ಏನ ತಾಯಿ ಮೇಲೆ ಹೆಚ್ಚು ಪ್ರೀತಿ ಆಯ್ತು? ಹೌದಾ? ಕೇಳಿದ ಕಾಲಕ್ಕೆ ನನ್ನಪ್ಪ ಯೋಗಿನದ ಅಮೋಘ ಸಿದ್ಧ ಹೇಳ್ತಾನ, ಏನಂತ ಹೇಳಿದ್ರಿ? ತಾಯಿ ಯವ್ವ ಹರ ಮುನಿದರ ಗುರು ಕಾಯ್ತಾನ, ಗುರು ಮುನಿದರ ಧರಣಿ ಮೇಲೆ ಕಾಯವ್ರು ಯಾರಿಲ್ಲ ತಾಯಿ. ಹೌದಾ? ನನ್ನ ತಂದಿ ಮೇಲೆ ಹೆಚ್ಚು ಪ್ರೀತಿ ಅಂದ. ಹೌದೌದು. ಅವಾಗ ತಾಯಿ ಪಾರ್ವತ ದೇವಿಗೆ ಮುಗುಲು ಹರಿದು ಮೈ ಮೇಲೆ ಬಿದ್ದಂಗಾಯ್ತು, ಸಿಡಲು ಬಡ್ದಂಗಾಯ್ತು, ಹೊಟ್ಟೆನ ಕಳ್ಳ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಹೌದಾ? ಅವಾಗ ತಾಯಿ ಪಾರ್ವತ ದೇವಿ ಅಂತಾಳ, ಏನಂದ್ರಿ? ಅಮೋಘ ಸಿದ್ಧಗ ನಿನ್ನ ತಂದಿ ಮೇಲೆ ಹೆಚ್ಚು ಪ್ರೀತಿ ಇದ್ದ ಕರೆ ಆದ್ರ ಹುಳ ಮುಟ್ಲಾರ್ದ ಹೂವ ಕಪ್ಪಿ ಕಲ್ಕದ ಸಿತ್ತಾಳ ತಂದ ಪೂಜೆ ಮಾಡು, ಅವಾಗ ನಿನ್ನ ಬೆಳಕ ಗೊತ್ತಾಕತ್ತೆ ಅಂದಳು. ಅದು ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆದೊಳಗೆ ಪಾಸ್ ಆಗಿ ಯೋಗಿನಾಥ ಮೋಕ್ಷದ ಅಮೋಘ ಸಿದ್ಧ ಕೈಲಾಸ ಬಿಟ್ಟು ಭೂಲೋಕಿಗೆ ಬಂದ. ಏನೇನ ತಂದ? ಬರುವಾಗ ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡವಗ ಭಾಗ್ಯ, ಬಂಜಿಗ್ ಮಕ್ಕಳು, ಮಳಿ ಕಿಲ್ ಬೆಳಿ ಕಿಲ್, ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ಕಾಮಧೇನು ಕಲ್ಪವೃಕ್ಷ ತಗೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ ಮೇಲೆ ತಂದಿ ಹಿಂದ ಕರ್ಕೊಂಡು ನಂದಿ ಮುಂದೆ ಹಾಕೊಂಡು ಬಗಲಾಗ ಬೈಲಿ ಬುತ್ತಾಸಿದ್ದನ ಕರ್ಕೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ. ಅಲ್ಲಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿಂದ ಅಲ್ಲಿ ಒಂದು ಪ್ರಶ್ನೆ ಕೇಳ್ಯಾರ ಸರ್ಜೋಡಿ ಕಲಾವಂತರು. ಏನ್ ಕೇಳ್ಯಾರಿ? ಏನ್ ಕೇಳಿದ್ರಪ್ಪ ಅಂದ್ರ, ಕಲ್ಲ ಗದ್ದಿಗೆ ಮುಳ್ಳಿನ ಹಾಸಿಗೆ, ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹಗ್ಗ ಕೋಲ ನಿಲ್ಲದೆ 12 ವರ್ಷ ಅಂತರ್ಲೆ ಡೇರೆ ಹೊಡೆದು ತಪಸ್ಸರಿಗೆ ಇದಾನ. ಆ ಎಳೆದೊಳಗ ಒಬ್ಬ ಸಿದ್ಧ ಯಾಕ ತಪಸ್ಸರಿ ಮಾಡಾಕತ್ತಿ ಅಂತೇಳಿ ಒಬ್ಬ ಸಿದ್ಧ ಕೇಳ್ಯಾನ. ಅಮೋಘ ಸಿದ್ಧ ಹೊಳ್ಳಿ ಏನ್ ಹೇಳ್ಯಾನ? ಆ ಸಿದ್ಧಗೆ ಏನ್ ಹೇಳ್ಯಾನ ಅಂತ ಕೇಳ್ಯಾರ ಅವ್ರು. ಹಿಂಗ ಸರ್ಜೋಡಿ ಕಲಾವಂತರು ಪ್ರಶ್ನೆ ಅದಕ್ಕ ಅವ ಇದು ಕೂತ್ರಿ ಹೆಂಗಪ್ಪ ಅಂದ್ರ, ಹೆಂಗ್ರಿ ಉತ್ತರ? ಯಾವನ್ನ ನಪ್ಪ ಯೋಗಿನದ ಅಮೋಘ ಸಿದ್ಧ ಹೌದು 7 ಯುಗದಾಗ ಹುಟ್ಟಿ 7 ಅವತಾರವನ್ನು ತೊಟ್ಟು ಅಮೋಘವಾದಂತ ಭಕ್ತಿ ಮಾಡಿದಲ್ಲ ಮಾಡದ ಆ ಟೈಮ್ದೊಳಗೆ ಮೆಟ್ಟಿ ಗುಡ್ಡಕ್ಕೆ ಬಂದು ನೋಡು ಬಂದಲ್ಲ, ಹಗ್ಗ ಕೋಲನಲ್ಲಿ ಅಂತರ್ಲೆ 12 ಹೊಡೆದ ತಪಸ್ಸರಿ ಮಾಡ್ಯಾನ. ಆ ಟೈಮ್ದೊಳಗ ಒಬ್ಬ ಸಿದ್ಧ ಯಾವ ಕೇಳ್ಯಾನಂದ್ರ ಬುತಾಳ ಸಿದ್ಧ ಕೇಳ್ಯಾನ. ಏನಂತೇಳಿ? ಕೈಲಾಸದೊಳಗೆ ನಿನ್ನ ಭಕ್ತಿ ಅಮರವಾಗ್ಯದ, ಅದ್ರಾಮರವಾಗ್ಯದ, ಹೌದು ಹೆಚ್ಚಾಗ್ಯದ, ಇಲ್ಯಾಕ ಭಕ್ತಿ ಮಾಡಾಕತ್ತೀಯಪ್ಪ, ಮತ್ತೆ ಹಾಕಿದು ಭಕ್ತಿ ಅತ್ ಕೇಳಿದ. ಅವಾಗ ನನ್ನಪ್ಪ ಯೋಗಿನದ ಅಮೋಘ ಸಿದ್ಧ ಬುತಾಳ ಸಿದ್ಧಿಗೆ ಹೇಳ್ಯಾನ. ಏನಂತ? ನನ್ನ ಆತ್ಮ ಶಾಂತಿಗಾಗಿ ಭಕ್ತಿ ಮಾಡಾಕತ್ತಿನಂತ ಹೇಳ್ಯಾನ. ಎದಕ್ಕ? ನನ್ನ ಆತ್ಮ ಶಾಂತಿಗಾಗಿ. ಏನಂತ ಹೇಳ್ಯಾನಂದ್ರ ಆತ್ಮ ಶಾಂತಿಗಾಗಿ ಭಕ್ತಿ ಮಾಡ್ಯಾನಂತ ಹೇಳ್ಯಾನ. ಅಮೋಘ ಸಿದ್ಧ ಹೇಳ್ಯಾನ, ಬುತಾಳ ಸಿದ್ಧ ಕೇಳ್ಯಾನ. ಇದ ನಿಮ್ಮ ಉತ್ತರ. ಇದು ನೀವು ಸರ್ಜೋಡಿ ಕಲಾವಂತರು ಕೇಳಿದಂತ ಪ್ರಶ್ನೆ ಉತ್ತರ ನೀವ್ ಎಷ್ಟು ಕೇಳಿರಿ ಅಷ್ಟ್ ಹೇಳೇವು. ಮತ್ ಇನ್ನೊಂದು ಮಾತ ಇದು ಅಲ್ಲಂದ್ರ ವಿಷಯ ಒಟ್ಟ ಪೆಂಡಿಂಗ್ ಇಡಬೇಡ್ರಿ, ಒಟ್ಟ ಮುಚ್ಚಿಡಬೇಡ್ರಿ, ಯಾಕಂತೇಳಿ ಆ ಪ್ರಶ್ನೆ ಕೂತ್ರ ಬರ್ತತಿ ಅಂದ್ರ ಬರ್ತತಿ ಹೇಳುದು, ಬರಂಗಿಲ್ಲ ಅಂದ್ರ ಬರಂಗಿಲ್ಲ ನಮ್ಮ ಅಪ್ಪನ ಗಂಟೆನ ಹೋಗಂಗಿಲ್ಲ. ನಮಗ್ ತಿಳಿದಟ್ಟು ನಾವು ಹೇಳಿದೆವು. ಯಾಕಂತ ಸುಮ್ಮನೆ ಮಂಡವಾದಿಲ್ಲ. ಇನ್ನು ಸರ್ಜೋಡಿ ಕಲಾವಂತರಿಗೆ ನಾವು ಕೇಳೋದು, ಅವ್ರು ನಮಗ ಕೇಳ್ಯಾರಂದ್ರ ಅವ್ರಿಗೆ ನಾವು ಒಂದು ಪ್ರಶ್ನೆ ಕೇಳಬೇಕಾಗ್ತದ. ಅವ್ರು ನಮಗ್ ಹೆಂಗ ಕೇಳ್ಯಾರ? ನಮ್ಮ ಸಂತತಿಗೆ ಹೆಸರಿಟ್ಟು ಹಂಗ ಕೇಳುದು, ನಾವು ಅವ್ರ ಸಂತತಿಗೆ ಹೆಸರಿಟ್ಟ ಕೇಳುದು. ಹೌದಲ್ಲ? ಅಂದ್ರೆ ಇದು ಕಡೆ ಕುಸ್ತಿದ್ದಂಗ. ಅದಕ್ಕೊಂದು ಮಾತು ಹೇಳ್ತೀನಿ ನಾನು. ಏನ್ರಿ? ಬೀರ ದೇವ್ರ ಮಾಳಿಂಗ ರಾಯಾಗ ಪರಿಯಾಗಿ ಕಾಡಿದ, ಬಾಳ ಕಾಡಿದಲ್ಲ. ಹೌದು, ಸಿಟ್ಟಿತ್ತು ನಾವು ಮೇಲೆ. ಸಿಟ್ಟಿದ್ದಿಲ್ಲ. ಯಾಕೆ ಕಾಡದಪ್ಪ? ಯಾಕೆ ಕಾಡಿದ? ಯಾಕ ಅವನು ಭಕ್ತಿ ವರಿಗೆ ಹಚ್ಚು ಸಂಬಂಧ, ಪರೀಕ್ಷೆ ಮಾಡೋ ಸಂಬಂಧ. ಹೌದಲ್ಲ? ಒಬ್ಬ ಊರ ಅಗಸ ಅರಿಬಿನ ನೀರಾಗ ಹಾಕಿ ಕಲ್ಲಿಗೆ ಒತ್ತಿ ಹೊಡಿತಿರ್ತಾನ. ಅರಿಬಿ ಮ್ಯಾಗ ಸಿಟ್ಟಿರ್ತದೇನು? ಎಲ್ಲ ಹಸನ ಮಾಡೋ ಸಂಬಂಧ. ಹಂಗ ಹೌದು. ಆ ಬೀರ ದೇವ್ರ ಮಾಳಿಂಗರಾಯಿಗ ನಾನಾ ತರ ಪರಿ ಆಗಿ ಕಾಡಿದ. ಆ ಕಾಳಮ್ಮ ಕತ್ತಲು ಗೋದು ಬೋರಮ್ಮ ಜಡಿ ಮಳಿ ಬಿಟ್ಟು ಮಿಂಚಿದ್ರ ಕಾಣ್ತದ, ಮಿಂಚಲಿಕ್ಕಂದ್ರ ಇಲ್ಲ. ಅಂತ ಟೈಮದೊಳಗ ಹುಲಿ ಹಾಲು ಬೇಡಿದ. ಹುಲಿ ಹಾಲ? ಯಾರು ಬೀರ ದೇವ್ರ ಬೀರಪ್ಪ ಹುಲಿ ಹಾಲು ಬೇಡಿದ. ಕಾಡಿದ ಗುರುವಿಗೆ
ಬೇಡಿದ ತಂದು ಕೊಟ್ರೆ ನಾ ಒಳ್ಳೆ ಶಿಷ್ಯ ಆಗ್ತೀನಿ. ಹೌದು. ಇಲ್ಲಿಕಂದ್ರೆ ಶಿಷ್ಯ ಆಗಂಗ್ಲ ತಿಳ್ಕೊಂಡು ಮಾಳಪ್ಪ ಹಠ ಹಿಡಿದು ಹೌದು ತನ್ನ ಘಟ ಹೋಗ್ಲಿಕ್ಕರೆ ಹೊರ್ತಿಲಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಕೊಟ್ಟ. ಹೌದಲ್ಲ? ಹೌದು. ಮತ್ತ ಸಿಡಿಯಾನದೊಳಗ ಹೌದು ಅಲಗದ ಆಟ ಆಡಿದ. ಹೌದಲ್ಲ? ಇಟ್ಟೆಲ್ಲಾ ಭಕ್ತಿ ಮಾಡಿದೀವಿ. ಯಾರು? ಮಹಾಲಿಂಗರಾಯ ಮಾಡಿದ್ನಲ್ಲ. ಕರೆ ಇಲ್ಲಿ ಸರಜೋಡಿ ಕಲಾವಂತರಿಗೆ ಪ್ರಶ್ನೆ ಕೇಳುದು ಅದ. ಏನದ? ಏನ್ ಕೇಳುದಂದ್ರ ಹೌದು ಆ ಬೀರ ದೇವ್ರು ಮಹಾಲಿಂಗರಾಗಿ ಪರಿಪರಿಯಾಗಿ ಕಾಡಿದ. ಕರೆ ಅವನ ಭಕ್ತಿ ಚೆಕಪ್ ಮಾಡ್ಕೊಂಡ್ ಬಾತೇಳಿ ಒಬ್ಬನ ಕೊಟ್ಟು ಕಳ್ಸ್ಯಾನ. ಮಾಳಪ್ಪನ ಭಕ್ತಿ ಪರೀಕ್ಷೆ ಮಾಡ್ಕೊಂಡು ಬಾ ಅಂತ ಹೇಳಿ ಒಬ್ಬನ ಕೊಟ್ಟು ಕಳ್ಸ್ಯಾನ. ಅವ ಯಾರು? ಯಾವನು ಕೊಟ್ಟು ಕಳಿಸ್ಯಾನ? ಎಂತಾವ ಹೆಸರು ಬಂದ್ರೆ ಮುಗಿತದ ಪ್ರಶ್ನೆ. ಕೂತ್ರ ಕುಲ್ಲ. ಎಂತವನು ಕೊಟ್ಟು ಕಳಿಸ್ಯಾನ ಅಂತ ಹೇಳಿದ್ರ ನಮ್ಮ ಪ್ರಶ್ನೆ ಕೂತ್ರ ನೀವು ಕುಲ್ಲ ಮಾಡ್ದಂಗ. ಹೌದು. ಅದಕ್ಕ ಇನ್ನ ಸಾಕ ಮಾತು ಬಾಳ ಬ್ಯಾಡ ಅಂದಾರ. ಇಲ್ಲ, ಅವ್ರೊಂದು ಕೇಳ್ಯಾರ, ಒಂದು ನಾವು ಹೇಳೇವು. ನಾವು ಒಂದು ಕೇಳೇವು, ಅವ್ರು ಹೇಳ್ತಾರ. ಏನ್ ಹೇಳ್ತಾರ ನೋಡೋಣ. ಹೇಳ್ತಾರೆ. ಅದಕ್ಕಿರ್ಲಿ ಬಹಳ ಮಾತಾಡಿ ಬಹಳ ಹೇಳಿ. ಹೌದು. ಆ ದೈವಕ್ಕೇನು ವಾಜ್ಯ ಆಗುದು ಬೇಕಾಗಿಲ್ಲ. ಹೌದು. ತಂಗಿ ಒಂದು ಸತ್ಯ ಸುಂದರವಾದಂತ ಒಂದು ಚಾಲ್ ಹಾಡಿ ಯಥಾ ಪ್ರಕಾರ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೊಕ್ಕದ. ಹೌದು. ಕ್ಯಾಲಿ ಯಾವ್ದಪ್ಪ ಅಂದ್ರ ಕ್ಯಾಲಿ ಯಾವ್ದ್ರಿ ಸರ? ಹೋದ ಪಳೆದೊಳಗ ಆ ಸರ್ಜೋಡಿ ಕಲಾವಂತರು ತಂಗಿ ಅವರು ಅಣ್ಣ ತಮ್ಮನ ಸ್ಟೋರಿ ಹಾಡಿದ್ರು. ಅವ್ರು ಅಣ್ಣ ತಮ್ಮಂದು. ಹೌದಲ್ಲ? ನೀವೇನ್ ಹಾಡ್ಬೇಕತ್ತೀರಿ? ಈ ತಂಗಿ ಯಾವ್ದು ಕ್ಯಾಲಿ ಅಂದ್ರ ಅಣ್ಣ ತಂಗಿ ಕ್ಯಾಲಿ. ತಾಯಿ ತಂದಿ ಹೊಟ್ಟಿಲೆ ಹುಟ್ಟಿದ ಮೇಲ ಅಣ್ಣ ತಂಗಿ ಕ್ಯಾಲಿ ಹಾಡಿ ಯಥಾ ಪ್ರಕಾರ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೊಕ್ಕದ. ಸಭಾ ಹಿಂಗ ಶಾಂತತೆ ಕಾಪಾಡಬೇಕಂತೇಳಿ ದೈವಕ್ಕೆ ಮತ್ತೊಮ್ಮೆ ಮುಗ್ದೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ. ಹೌದು 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 ಹುಲಿ ಹೌದು.